ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಡೇ 2 ಇನ್ ಹೈದರಾಬಾದ್. ಇವತ್ತು ನಾವು ಎಲ್ಲೆಲ್ಲಿ ಹೋಗ್ತಾ ಇದೀವಿ ಅಂತ ನಿಮಗೆ ಚಿಕ್ಕದಾಗಿ ಗ್ಲಿಮ್ಸ್ ತೋರಿಸ್ತೀನಲ್ಲ, ಅದೇ ಥರ ಈ ಸಲನೂ ಎಲ್ಲೆಲ್ಲಿ ಹೋದ್ವಿ ಅಂತ ನಿಮಗೆ ತೋರಿಸ್ತೀನಿ. ಸೊ ಲೆಟ್ಸ್ ಗೋ. ಫಸ್ಟ್ ನಾವು ಬ್ರೇಕ್ಫಾಸ್ಟ್ಗೆ ಆಮಂತ್ರಣ ಅನ್ನೋ ಹೋಟೆಲ್ಗೆ ಬಂದಿದ್ವಿ. ಆಂಬಿಯನ್ಸ್ ಮತ್ತು ಎನ್ವಿರಾನ್ಮೆಂಟ್ ಎಲ್ಲ ಸೂಪರ್ ಆಗಿತ್ತು. ಅಪ್ಪ ಅಮ್ಮ ಅಕ್ಕ ಇಡ್ಲಿ ತೊಗೊಂಡ್ರು, ನಾನು ಸೆಟ್ ದೋಸೆ ತೊಗೊಂಡೆ. ಎರಡೂ ಚೆನ್ನಾಗಿತ್ತು. ಯೂಶಲಿ ಸೆಟ್ ದೋಸೆ ನಮ್ಮ ಬೆಂಗಳೂರಲ್ಲಿ ಸ್ವಲ್ಪ ದಪ್ಪ ಸ್ವಲ್ಪ ದೊಡ್ಡದಾಗಿರುತ್ತಲ್ವ, ಇಲ್ಲಿ ಟೈನಿ ಆಗಿತ್ತು 3 ದೋಸೆ. ಬಟ್ ಟೇಸ್ಟ್ ವಾಸ್ ನೈಸ್. ಅದಾದಮೇಲೆ ನಾವು ಕಾಫಿ ಆರ್ಡರ್ ಮಾಡಿದ್ವಿ. ಅದು ಬರೋ ತನಕ ಸುಮ್ಮನೆ ವಿಡಿಯೋ ಮಾಡ್ಕೊಂಡಿದ್ದೆ. ಎಷ್ಟು ಲೇಟಾಗಿ ತಿಂತಾರೆ ನೋಡಿ. ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನಾವು ಬಂದಿದ್ದೆ ಬಿರ್ಲಾ ಟೆಂಪಲ್ಗೆ. ಇಲ್ಲಿ ಆ್ಯಕ್ಚುಲಿ ಮೊಬೈಲ್ಸ್ ಅಲೋವ್ ಇಲ್ಲ, ಸೊ ಆಚೆ ಔಟ್ಲುಕ್ ಹೆಂಗೆ ಕಾಣ್ತಾ ಇದೆ ಅಂತ ನಾನು ನಿಮಗೆ ತೋರಿಸೋಣ ಅಂತ ರೆಕಾರ್ಡ್ ಮಾಡ್ಕೊತಾ ಇದ್ದೆ. ಒಳಗಡೆ ಹೋದ್ಮೇಲೆ ಅಲ್ಲಿ ಒಂದು 5-6 ಟೆಂಪಲ್ಸ್ ಇದೆ. ಶ್ರೀನಿವಾಸ ಟೆಂಪಲ್ ಇದೆ, ಗಣೇಶ ಟೆಂಪಲ್ ಇದೆ, ಆಂಜನೇಯ ಟೆಂಪಲ್ ಇದೆ, ದೇವಿ ಟೆಂಪಲ್ ಇದೆ. ಸೊ ನಾನು ನಿಮಗೆ ಆಚೆಯಿಂದ ಎಷ್ಟು ಕಾಣುತ್ತೆ ಅಷ್ಟೇ ರೆಕಾರ್ಡ್ ಮಾಡಿದೆ ತೋರ್ಸಕ್ಕಂತ. ಬಟ್ ತುಂಬ ಚೆನ್ನಾಗಿತ್ತು ಒಳಗಡೆ. ನೀವು ಹೈದರಾಬಾದಿಗೆ ಹೋದರೆ ಈ ಟೆಂಪಲ್ನ ವಿಸಿಟ್ ಮಾಡೋದು ಮರಿಬೇಡಿ. ಇದಾದಮೇಲೆ ನಾವು ಒಂದು ಪರ್ಲ್ ಶಾಪಿಗೆ ಬಂದ್ವಿ. ಅಮ್ಮನ ಬರ್ಡೇ ಇದ್ದಿದ್ದರಿಂದ ನಿನ್ಗೇನು ಗಿಫ್ಟ್ ಬೇಕು ನೀನೇ ಹೇಳು ಅಂತ ಕೇಳಿದ್ದೆ. ಆವಾಗ ಅವರು ನನಗೆ ಯಾವ ಡ್ರೆಸ್ಸು ಸ್ಯಾರಿ ಎಲ್ಲ ಬೇಡ, ತುಂಬ ಇದೆ, ಹೆಂಗಿದ್ರು ಹೈದರಾಬಾದ್ಗೆ ಹೋಗ್ತಾ ಇದೀವಲ್ಲ, ಅಲ್ಲಿ ನನಗೆ ಪರ್ಲ್ ಸೆಟ್ ಏನಾದ್ರು ಇಷ್ಟ ಆದರೆ ತೊಗೊತೀನಿ ಅಂದಿದ್ರು. ಫೈನಲಿ ಅವ್ರಿಗೆ ಒಂದು ಫುಲ್ ಪರ್ಲ್ ಸೆಟ್ ಮತ್ತು ಬ್ಯಾಂಗಲ್ ಸೆಟ್ ಇಷ್ಟ ಆಯಿತು, ಸೊ ಅದನ್ನೇ ಕೊಡಿಸ್ದೆ. ಅದಾದಮೇಲೆ ನಾವು ಹುಸೇನ್ ಸಾಗರ್ ಲೇಕ್ಗೆ ಬಂದ್ವಿ. ಇಟ್ಸ್ ಮೋರ್ ಲೈಕ್ ಪಾರ್ಕ್ ಅಂತ ಅನಿಸ್ತು ನನಗೆ. ಜೊತೆಗೆ ಬೋಟಿಂಗ್ ಒಂದಿತ್ತು ಎಕ್ಸ್ಟ್ರಾ, ಅಷ್ಟೇ. ಸೊ ಅಲ್ಲೇ ವಾಕ್ ಮಾಡಿಕೊಂಡು ಬೋಟಿಂಗ್ ನಾವು ಮಾಡೋಕ್ಕೆ ಹೋಗಲಿಲ್ಲ, ಬಿಕಾಸ್ ನೀರು ತುಂಬ ಸ್ಮೆಲ್ ಇತ್ತು, ಅದಕ್ಕೆ ನಾವು ಹೋಗಲಿಲ್ಲ. ಅಲ್ಲೇ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ತಾ ಕೂತಿದ್ವಿ. ತುಂಬ ತಣ್ಣಗಿದೆ ಜಾಗ, ತಣ್ಣಗಿದೆ, ಒಳ್ಳೆ ಗಿಡ ಮರಗಳಿಂದ ಕೂಡಿದೆ. ಎಲ್ಲರೂ ಫುಲ್ಲು ಖುಷಿಯಾಗಿದ್ದಾರೆ. ನಾನು ಹೇಳಿದ್ನಲ್ಲ, ಇಟ್ಸ್ ಮೋರ್ ಲೈಕ್ ಅ ಪಾರ್ಕ್ ಅಂತ. ಇಲ್ಲಿ ಲಾನ್ ಮೇಲೆ ಕೂತ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೋದು. ತುಂಬ ಎಕ್ಸೈಟಿಂಗ್ ಥರ ಏನೂ ಇರಲಿಲ್ಲ. ಇದಾದಮೇಲೆ ನಾವು ಹೈದರಾಬಾದಲ್ಲಿರೋ ಕಾಮತ್ ಹೋಟೆಲ್ಗೆ ಬಂದಿದ್ವಿ. ಅಪ್ಪ ಅಮ್ಮ ಸೌತ್ ಮೀಲ್ಸ್ ತೊಗೊಂಡ್ರು, ನಾನು ಅಕ್ಕ ಪಲಾವ್ ತೊಗೊಂಡ್ವಿ. ಸೂಪರ್ ಆಗಿತ್ತು. ಊಟ ಮುಗಿಸ್ಕೊಂಡು ವಾಪಸ್ ನಮ್ಮ ರೂಮ್ಗೆ ಹೋದ್ವಿ. ಅದಾದಮೇಲೆ ನಾವು ಏನು ಮಾಡಿದ್ವಿ ಅಂತ ಪಾರ್ಟ್ B ಅಲ್ಲಿ ಹೇಳ್ತೀನಿ. ಸ್ಟೇ ಟ್ಯೂನ್ಡ್.